ನಾವು ಈಗಾಗಲೇ ಸಾರ್ವಜನಿಕರಿಗೆ ಮಾಹಿತಿಯನ್ನು ಪ್ರತಿ ಸರ್ಕಲಲ್ಲಿ ಗ್ರಾಮದಲ್ಲಿ ಫ್ಲೆಕ್ಸ್ ಹಾಕೋ ಮುಖಾಂತರ ಪ್ರಚಾರವನ್ನು ಮಾಡಿದ್ವಿ. ನಂತರ ಪ್ರತಿ ಗ್ರಾಮಕ್ಕೂ ನಾವು ನಮ್ಮ ಶಕ್ತಿಕೇಂದ್ರ ಅಧ್ಯಕ್ಷಗಳ ಮುಖಾಂತರ ಅಪ್ಲಿಕೇಶನ್ ಸಹ ಕಳಿಸ್ಕೊಟ್ಟಿದ್ವಿ. ಅದರ ಜೊತೆಗೆ ನಮ್ಮ ಶಾಸಕರು ಖುದ್ದು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ತಾವೆಲ್ಲರೂ ಬರಬೇಕು ಉದ್ಯೋಗ ಮೇಳಕ್ಕೆ ಅಂತ ಆಹ್ವಾನ ಮಾಡಿದ್ದಾರೆ. ನಂತರ ನಮ್ಮ ಎಲ್ಲ ನಾಯಕರು ಗೂಗಲ್ ಇದರಲ್ಲಿ ಶೇರ್ ಮಾಡಿದ್ದಾರೆ, ಎಲ್ಲರೂ ಬಂದು ಭಾಗವಹಿಸಿ ಅಂತ. ಮತ್ತು ಗೂಗಲ್ ಲಿಂಕು ಕಳಿಸ್ಕೊಟ್ಟಿದ್ವಿ ಹಾರ್ಡ್ ಕಾಪಿ ಜೊತೆಗೆ. ಯಾವುದ್ರಲ್ಲಾದರೂ ತಾವು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಬಂದು ಭಾಗವಹಿಸಬೇಕು. ನಮ್ಮದೊಂದು ಆಸೆ ಏನಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮೊದಲ ಆದ್ಯತೆ ಕೊಟ್ಟು ನಂತರ ಉಳಿದದ್ದನ್ನು ಬೇರೆಯವ್ರಿಗೆ ಕೊಡೋಣ ಅಂತ. ಮತ್ತು ಕಾಯಮಾಗಿ ನಾವು ಬಂದವ್ರಿಗೆ ಕೆಲಸ ಕೊಡಿಸ್ಬೇಕು ಅಂತ ನಾವು ಒಂದೇ ರೆಸ್ಯೂಮ್ ತೊಗೊಂಬನ್ನಿ ಅಂತ ಹೇಳ್ತಾ ಇಲ್ಲ, 6-7 ರೆಸ್ಯೂಮ್ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ವಿ. 6-7 ಕಂಪ್ನಿಯಲ್ಲಿ ಪ್ರಯತ್ನ ಮಾಡಿ ಯಾವುದ್ರಲ್ಲೂ ಒಂದು ಕಂಪ್ನಿಯಲ್ಲಿ ಅವ್ರಿಗೆ ಉದ್ಯೋಗ ಗಿಟ್ಲಿ ಅಂತ ನಾವು ಆಶಯ. ಮತ್ತೆ ಅಲ್ಲಲ್ಲೇ ಮೇನ್ ಜಂಕ್ಷನ್ ಅಲ್ಲಿ ಫ್ಲೆಕ್ಸ್ ಮತ್ತೆ ಲಿಥೋ ಕಾಣಿಸ್ತಾ ಇದೆ, ಅದ್ರಲ್ಲಿ QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಮಾಡಿಬೇಕಾದ್ರೆ ಆನ್ಲೈನ್ ಅಲ್ಲಿ ಎನ್ರೋಲ್ ಆಗ್ತದೆ. ಸಾಫ್ಟ್ ಕಾಪಿ ನಿಮ್ಮ ಗ್ರೂಪ್ ಹಾಕಿದ್ವಿ, ನಿಮ್ಮ ಗೊತ್ತಿರೋರೆಲ್ಲ ನೀವು ಅದನ್ನ ಶೇರ್ ಮಾಡಿ. ಈಗಾಗಲೇ ಪಾಪಣ್ಣವರು, ಮನೋರೆಡ್ಡಿಯವರು ಮತ್ತು ನಮ್ಮ ಕಿರಣ್ ಅವರು ಅವರಿಗೆ ಸಾಕಷ್ಟು ವಿಷಯಗಳು ಹೇಳಿದರು. 50ಕ್ಕಿಂತ ಹೆಚ್ಚು ಕಂಪ್ನಿಗಳು ಬರುತ್ತೆ, 3000 ಉದ್ಯೋಗಾವಕಾಶಗಳನ್ನ ಸೇರಿಸಬೇಕು ಅನ್ನೋ ನಮ್ಮ ಈಗಾಗಲೇ 1200-1300 ಜನ ಎನ್ರೋಲ್ ಆಗಿದ್ದಾರೆ, ಅರ್ಜಿ ಹಾಕಿದ್ದಾರೆ ಆನ್ಲೈನು ಮತ್ತು ಹಾರ್ಡ್ ಮ್ಯಾನ್ಯಲಿ ಕೊಟ್ಟಿರೋದು ಅಷ್ಟು ಕನೆಕ್ಟ್ ಆಗಿದೆ. ಅವತ್ತು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಅವ್ರು ಹೇಳಿದಂಗೆ ಬೇರೆ ಬೇರೆ ಕಂಪ್ನಿ ಅಂದರೆ ಬ್ಯಾಂಕಿಂಗ್ ಈ ಥರ ಪರಿಣಿತರು ಮತ್ತು ಪರಿಣಿತಿ ಇಲ್ಲದೆ ಇದ್ದವರು, ಫ್ರೆಶರ್ಸು, ಆಮೇಲೆ ಅನುಭವಸ್ಥರು, ಈ ಥರ ಎಲ್ಲ ಕ್ಯಾಟಗರಿನೂ ಕ್ಯಾಟಗರಿ ವೈಸ್ ಮಾಡಿದ್ದೀವಿ. ಅವರು ಒಂದಕ್ಕಿಂತ ಹೆಚ್ಚು ಕಂಪ್ನಿಗಳನ್ನ ಅಟೆಂಡ್ ಮಾಡೋದು. ಅವ್ರು ಹೇಳಿದಂಗೆ ಅವ್ರಿಗೆ ಎಲ್ಲಿ ಅವ್ರು ಆಫರ್ ಕೊಡ್ತಾರಲ್ವಾ, ವೇತನ ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ಬೋದು. ಈ ಕಂಪ್ನಿ ಸೆಕ್ಟರ್ ಅವ್ರ ಪಕ್ಕದ ಇನ್ನೊಂದು ಮಿನಿಮಮ್ ಒಂದು 5-10 ಕಂಪ್ನಿಗಳೇ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅಟೆಂಡ್ ಮಾಡ್ಬೋದು. ಅವ್ರಿಗೆ ಎಲ್ಲಿ ಒಪ್ಪಿಗೆ ಆಗುತ್ತೆ, ಅವ್ರಿಗೆ ಮ್ಯಾಚ್ ಆಗುತ್ತೆ ಅಂತ ಕಡೆ ಅವರು ಆಫರ್ ಲೆಟರ್ ಕೊಡ್ತಾರೆ. ಅವ್ರು ಯಾವುದು ಓಕೆ ಮಾಡ್ತಾರೆ ಅಲ್ಲಿ ಅವ್ರಿಗೆ ಮತ್ತೆ ಅವ್ರಿಗೆ ಕೆಲಸ ಪರ್ಮನೆಂಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗಾಗಿ ಇದನ್ನ candidate who are not able to face the HR on the interview, or in case if they are getting rejected also, I am giving spot counseling. Any candidate in the same day they can come and meet me. I will be there in the campus. So we'll make sure to groom them. Spot grooming will happen, and end of the day when they are getting inside the interview room, they have to get crack it out. So with all blessings, let me make sure the children are getting benefited, and we'll do very projects. ಇನ್ನೊಂದು ಹೇಳಿದ್ದಾರೆ ನಮ್ಮ ನಾಯಕ ಅರವಿಂದ್ ಬಾವಡಿಯವರು, ಸಪೋಸ್ ನಮಗೆ ಏನಾದ್ರು ಅಲ್ಲಿ ಅವ್ರಿಗೆ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಅವ್ರನ್ನ ನಾವು ರೆಡಿ ಮಾಡಿ ಮತ್ತೆ ಒಂದು 3 ತಿಂಗಳು ಒಂದ್ಸಾರಿ ಅದನ್ನ ಫಾಲೋ ಅಪ್ ಮಾಡಿ ಅವ್ರನ್ನ ರೆಡಿ ಮಾಡಿ ಮತ್ತೆ ಅವ್ರಿಗೆ ಜಾಬ್ ಕೊಡಿಸುವಂಥದ್ದು. ಒಟ್ಟಾರೆ ನಮ್ಮ ನಾಯಕರು ನಮ್ಮೆಲ್ಲ ಒಂದು ಉದ್ದೇಶ ಏನು ಅಂದರೆ ನಾವು ಮಹದೇವಪುರ ಕ್ಷೇತ್ರದಲ್ಲಿ ಯಾರು ನಿರುದ್ಯೋಗಿಗಳು ಇರಬಾರ್ದು, ಎಲ್ಲರಿಗೂ ಕೆಲಸ ಸಿಗಬೇಕು. ಆ ಕೆಲಸ ಸಿಕ್ಕೋದಕ್ಕೆ ನಾಳೆ ಇಷ್ಟು ಸಾಧ್ಯ ಆಗಲಿ. ಆಮೇಲೆ ನೆಕ್ಸ್ಟ್ ಯಾರು ಉಳಿತಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಬರೋ ಅಂತ ಒಂದು 3 ತಿಂಗಳು ಮತ್ತೆ ನಾವು ಫಾಲೋ ಮಾಡೋದು. ಆ ಕಂಪ್ನಿ ನಮ್ಮ ಹತ್ರ ಎಲ್ಲ ನೋಂದಣಿ ಮಾಡಿರ್ತಾರೆ, ಅವ್ರ ಹತ್ರ ನಾವು ಸಂಪರ್ಕ ಮಾಡ್ಕೊಂಡು ಯಾರ್ಯಾರು ಬರ್ತಾರೋ ಅವ್ರನ್ನ ಅಲ್ಲಿ ನಾವು ರೆಡಿ ಮಾಡಿ ಕಳಿಸ್ಕೊಡ್ತಾ ಇರೋದು. ಅದು ಕೂಡ ನಮ್ಮ ನಾಯಕರ ಆಸೆ, ನಮ್ಮೆಲ್ಲರ ಆಸೆ. ಅದು ಕೂಡ ನಾವು ಇನ್ಮೇಲೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಾರೆ ನಾವು ಮಹದೇವಪುರ ಕ್ಷೇತ್ರದಲ್ಲಿ ನಿರುದ್ಯೋಗ ಇರಬಾರ್ದು, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನೋದು ಒಂದು ನಮ್ಮ ಮೇನ್ ಉದ್ದೇಶ. Myself, Kiran Babu, actually I am from Chennai. I am IT employee where I used to work on Monday to Friday as IT employee, and Saturday, Sunday I dedicate my life completely for doing social activity for helping the people. So on this 27th July 2024, which is on coming Saturday, we are conducting a mega job mela in Polytechnic College in Chennasandra. So where different companies are coming down, where different industries, which is IT, ITS, automobile manufacturing, mobile manufacturing, retail industries, and electronic and electricals, banking and NBFCs, so telecom industry. So different industries are coming. So we are happy to invite all graduates, postgraduates and non-graduates starting from 7th to 8th. So in case if children don't have graduation, nothing to worry. So we have companies where they have unskilled vacancies, where 10th or 7th fail is also okay, where they will be hiring the candidates. So there are few companies like majority where they come to the point that what I'm asking, the Labour Act.
Okay, see, Labor Act in the sense you're talking about the PF and ESI benefits, where these multinational companies, they will be definitely giving these kind of a benefits to the candidates. Yeah. So there are also few companies who are giving free accommodation as well. So that is completely depends on each and every company what kind of a benefit they are giving. So few companies are giving only PF and ESI, few companies are giving PF, ESI, including No, that's accommodation free. Yeah, no. That's connected for the is a 9 members, 7 members, whatever the feasibility of the employees. There only is affected, no, the Labor Act. No, I didn't get it actually. What was that? The You're Labor asking Act, in again the Labor same- Act, if more than 9 members only, it's eligible for the PFS and all. Okay. Otherwise, No. See, that understood because these companies who are coming, they already have 100, 200, 1,000, 2,000 employees. Good. So definitely they will be having. There are not companies who are coming with the five employees or 10 employees. So there are big leading companies who's coming already. There are 4 lakh employees, 2 lakh employees. For example, Quest is coming and participating. Almost like 4 lakh plus employees are there. They have branches all over This the world. fair Yeah. is no politics, no cash money. Anyone can Yeah, definitely. walk in, right? So this is completely to make sure people are getting benefited. Any religion, any caste, any state. No, yeah, Mr. anyone Arvind who can Bawadi come. and Shrimati Manjula Madam MLA, Yeah. they are sponsoring and they are looking total things of here, right? Yes, definitely. You're right. Thank so we are